ಬಿಹಾರ ಮತದಾರ ಇವತ್ತು ಚುನಾವಣೆ ಫಲಿತಾಂಶವನ್ನ ಕೊಟ್ಟಿದ್ದಾನೆ. ಭರ್ಜರಿಯಾಗಿ ಎನ್ಡಿಎ ಅತ್ತ ಎಲ್ಲ ಮತದಾರರು ತಮ್ಮ ವೋಟನ್ನ ನೀಡಿದ್ದಾರೆ. ಎನ್ಡಿಎ 204 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಮಹಾಗಠಬಂಧನ್ 33 ಕ್ಷೇತ್ರ, ಅದರ್ಸ್ 6 ಕ್ಷೇತ್ರದಲ್ಲಿ. ಇನ್ನು ಎನ್ಡಿಎನಲ್ಲಿ ಇರುವಂತ ಬಿಜೆಪಿ 92 ಕ್ಷೇತ್ರ, ಜೆಡಿಯು 84, ಎಲ್ಜೆಪಿ 19 ಹಾಗೂ ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಮಹಾಗಠಬಂಧನ್ನಲ್ಲಿ ಇರುವಂತಹ ಆರ್ಜೆಡಿ 27 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ, ಲೆಫ್ಟ್ 2 ಕ್ಷೇತ್ರಗಳಲ್ಲಿ ಹಾಗೂ ಅದರಲ್ಲಿ ಇರುವಂತಹ ಇತರೆ 0 ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸಿಲ್ಲ. ಈ ಮೂಲಕ ಎನ್ಡಿಎಗೆ 204 ಸ್ಥಾನಗಳಲ್ಲಿ ಮುನ್ನಡೆ ಸಿಕ್ಕಿದೆ. ಈಗ ಮಹಾಗಠಬಂಧನ್ ಕೇವಲ 33 ಸ್ಥಾನಕ್ಕೆ ಸೀಮಿತ ಆಗಿದೆ. ಜೆಎಸ್ಪಿ 0, ಇತರರು 6 ಮಂದಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಇದು ಈ ಬಾರಿಯ 2025ರ ಬಿಹಾರ ರಾಜ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ನೋಡಿ. ಎನ್ಡಿಎ 204 ಕ್ಷೇತ್ರ, ಅದರಲ್ಲಿ ಎನ್ಡಿಎನಲ್ಲಿರೋದು ಯಾವ್ದು? ಜೆಡಿಯು 84, ಬಿಜೆಪಿ 92, ಎಲ್ಜೆಪಿ 19, ಇತರರು 9. ಇನ್ನು ಮಹಾಗಠಬಂಧನ್ನಲ್ಲಿ 33 ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಕ್ಕಿದೆ. ಅದರಲ್ಲಿ ಆರ್ಜೆಡಿ 27, ಕಾಂಗ್ರೆಸ್ 4, ಲೆಫ್ಟ್ 2, ಇತರರು 0. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 122 ಮ್ಯಾಜಿಕ್ ನಂಬರ್, ಅಧಿಕಾರ ಹಿಡಿಲಿಕ್ಕೆ ಬೇಕಾಗಿರುವಂತಹ ಸಂಖ್ಯಾ ಬಲಾಬಲ. ಅದರಲ್ಲಿ ಎನ್ಡಿಎ 204 ಸ್ಥಾನವನ್ನು ಗಳಿಸಿಕೊಂಡಿದೆ. ಮಹಾಗಠಬಂಧನ್ 33, ಜೆಎಸ್ಪಿ 0, ಇತರರು 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ಈಗ ಬರ್ತಾ ಇರುವಂತಹ ಚುನಾವಣೆಯ ಫಲಿತಾಂಶದ ಅಪ್ಡೇಟ್ಸ್. ಮತ್ತೊಮ್ಮೆ ಎನ್ಡಿಎ ಬಿಹಾರದಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿದೆ. ನರೇಂದ್ರ ಮೋದಿ ಅವರು ರ್ಯಾಲಿಗಳನ್ನು ಮಾಡಿದ್ರು. 15 ರ್ಯಾಲಿಗಳನ್ನು ಬಿಹಾರದಲ್ಲಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 35 ರ್ಯಾಲಿಗಳನ್ನು ಮಾಡಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಬಿಜೆಪಿಯ ನಾಯಕರು ಕೂಡ ರ್ಯಾಲಿಗಳಲ್ಲಿ ಭಾಗಿಯಾಗಿದ್ದರು. ರಾಹುಲ್ ಗಾಂಧಿ, ಕಾಂಗ್ರೆಸ್ನ ನಾಯಕ, ಲೋಕಸಭೆ ವಿಪಕ್ಷ ನಾಯಕ, ಅವರು ಕೂಡ ರ್ಯಾಲಿಯನ್ನು ಮಾಡಿದ್ರು. ನಾನು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಬಿಹಾರದಲ್ಲಿ ಅವರು 1300 ಕಿಲೋಮೀಟರ್ ಪ್ರವಾಸವನ್ನು ಮಾಡಿ ಏನೇ ಸುತ್ತಾಡಿದ್ರು ಒಂದೇ ಒಂದು ಸ್ಥಾನವನ್ನು ಕೂಡ ಗಳಿಸಿಲ್ಲ ಆ ಭಾಗದಲ್ಲಿ ಅಂತ. ಇನ್ನು 25 ಸ್ಥಾನಕ್ಕಿಂತ ಏನಾದರೂ ಆರ್ಜೆಡಿ ಕಡಿಮೆ ಸ್ಥಾನವನ್ನು ಪಡೆದುಕೊಂಡಿದ್ದೆ ಆದರೆ ವಿಧಾನಸಭೆಯಲ್ಲಿ ಅಪೋಸಿಷನ್ ಲೀಡರ್ ಸ್ಥಾನ ಕೂಡ ಸಿಗಲ್ಲ, ಅಪೋಸಿಷನ್ ಪೋಸ್ಟು ಸಿಗಲ್ಲ, ಅಪೋಸಿಷನ್ ಲೀಡರ್ ಪೋಸ್ಟು ಸಿಗಲ್ಲ. 2010ರಲ್ಲಿ ಇದೇ ಥರ ಆಗಿತ್ತು. ಆರ್ಜೆಡಿಗೆ ಕೇವಲ 22 ಸ್ಥಾನಗಳಿಗೆ ಅದು ಕುಸಿತಗಳನ್ನು ಕಂಡಿತ್ತು. ಈಗ 2ನೇ ಬಾರಿಗೆ ಕಳಪೆ ಪ್ರದರ್ಶನ 2025ರಲ್ಲಿ, 15 ವರ್ಷದ ಬಳಿಕ. ವೋಟ್ ಶೇರಿಂಗ್ನಲ್ಲಿ ಆರ್ಜೆಡಿದೆ ಹೆಚ್ಚು ಪಾಲಿದೆ, ಬಟ್ ಬಿಜೆಪಿಗೆ ಸಿಕ್ಕಿಲ್ಲ ಏನೂ. 92 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದ್ರು ಕೂಡ ಈಗ ವೋಟ್ ಶೇರಿಂಗ್ ಪರ್ಸೆಂಟೇಜಲ್ಲಿ ಆರ್ಜೆಡಿನೇ ಮುಂದೆ ಇದೆ. ಆದರೆ ಸೀಟ್ ಇದೆಯಲ್ಲ, ಎಲೆಕ್ಟೆಡ್ ಸೀಟ್ಸ್, ಅದರಲ್ಲಿ ಬಿಜೆಪಿನೇ ಜಾಸ್ತಿ ಇದೆ. ವೋಟ್ ಶೇರಿಂಗ್ನಲ್ಲಿ ಆರ್ಜೆಡಿ ಜಾಸ್ತಿ ಇರಬಹುದು, ಬಟ್ ಪಡೆದುಕೊಂಡಂತಹ ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ಓಟ್ ಹಾಕಿಲ್ಲ ಏನು, ಯಾಕೆ ಎನ್ಡಿಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ, ಯಾಕಂದ್ರೆ ಓಬಿಸಿ ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ. ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು ಓಬಿಸಿ ಅಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ ಓಬಿಸಿ ಮುನ್ನಡೆ ಇರ್ತಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು RSS ನ ಒಂದು ಘಟಕ ಆಗಿ ಕೆಲಸ ಮಾಡ್ತಾ ಇದೆ. RSS ನ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷ RSS
ಎಲೆಕ್ಷನ್ ಕಮಿಷನ್ ಅನ್ನೋದು ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಲಿಕ್ಕೆ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ 65 ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರನ ತೆಗಿಬೇಕಾದ್ರೆ ಇದೊಂದು ಅದ್ಭುತ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲ, ಜನ ಒಪ್ಪೋದು, ಜನಗಳನ್ನ ಓಟ್ ಹಾಕಕ್ಕೆ ಬಿಟ್ಟಿಲ್ಲ ಅಂದ್ರೆ ಒಪ್ಪೋದೆಲ್ಲಿ ಬಂತು? ಜನ ಬಂದಲ್ಲಿ ಮತ ಚಲಾವಣೆ ಮಾಡಿದ್ರೆ ಫಲಿತಾಂಶ ಬೇರೆ ಆಗಿರೋದು. ಮತ ಚಲಾವಣೆ ಮಾಡಬಾರದು, ಯಾರ ಭಾರತೀಯ ಜನತಾ ಪಾರ್ಟಿ NDA ವಿರುದ್ಧ ಇದ್ದಾರೆ ಅವರು ಮತ ಚಲಾವಣೆ ಮಾಡಬಾರದು ಅನ್ನೋ ಮೂಲ ಉದ್ದೇಶದಿಂದವೇ ಇವರು 65 ಲಕ್ಷ ಜನಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರ್ತಕ್ಕಂಥದ್ದು. ಆದ್ರಿಂದ ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಈಗಾಗಲೇ ಕೂಡ ದೇಶಾದ್ಯಂತ ಹೋರಾಟ ಮಾಡ್ತಿದ್ರೆ ಮತ ಚೋರಿ ಆಗಿದೆ ಅಂತ, ಬಿಹಾರದಲ್ಲೂ ಹಂಗಾರೆ ಮತ್ತೆ ಮತ ಚೋರಿ ಆಗಿದೆ ಅಂತ ಹೇಳ್ತೀವಿ. ಈಗ ಮತ ಚೋರಿನೋ ಅಥವಾ ಏನ್ ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ಯಾರದು ಬಹಳ ಯೋಗ್ಯ, ಬಹಳ ಜ್ಞಾನೇಶ ಅಂದ್ಕೊಂಡ್ರು, ದೊಡ್ಡ ಜ್ಞಾನಿ. ಆ ಮನುಷ್ಯ ಎಲೆಕ್ಷನ್ ನಡೆಸಿರ್ತಕ್ಕಂಥದ್ದು. ಆದ್ರಿಂದ ಅವ್ರಿಗೆ ಅಭಿನಂದನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.